ಹಾಯ್ ಎವ್ರಿವನ್. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಕಾಮನ್ ಆಗಿ ಮಾಡಿ ಇಟ್ಕೊಳ್ಳೋ ಸ್ನ್ಯಾಕ್ಸ್ಗಳಂದರೆ ಚಕ್ಕುಲಿ, ಕೋಡ್ಬಳೆ, ನಿಪ್ಪಟ್ಟು ಅಲ್ವಾ. ಅದರಲ್ಲೂ ಈ ಹಬ್ಬಗಳ ಸೀಸನ್ ಬಂತು ಅಂದರೆ, ಎಸ್ಪೆಷಲಿ ಗಣೇಶ ಹಬ್ಬ, ದೀಪಾವಳಿ ಹಬ್ಬ ಬಂತು ಅಂದರೆ ಒಂದು ವಾರ ಮುಂಚೆನೇ ಇವುಗಳ ಪ್ರಿಪ್ರೇಷನ್ ಶುರು ಆಗಿರತ್ತೆ. ಕೋಡ್ಬಳೆನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ತಾರೆ. ಆದರೆ ನಾನಿವತ್ತು ಏನನ್ನು ರುಬ್ಕೊಳ್ದೇನೆ, ಹಿಟ್ಟನ್ನು ಉಕ್ಕರಿಸ್ಕೊಳ್ದೇನೆ ತುಂಬಾ ಸಿಂಪಲ್ ಆದ ಮೆಥಡ್ನಲ್ಲಿ ಬಹಳ ಕ್ವಿಕ್ ಆಗಿ ಗರಿಗರಿಯಾದ, ಆರದ ಮೇಲೂ ಕೂಡ ತುಂಬಾನೇ ಕ್ರಿಸ್ಪಿಯಾದ, ಅಷ್ಟೇ ರುಚಿಯಾದ ಕೋಡ್ಬಳೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟನ್ನು ಲೈಟಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಗೆ 1 ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ 1/4 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕು. ಈ ಹಿಟ್ಟನ್ನು ತುಂಬ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ಅಂತ ಏನಿಲ್ಲ. ಇನ್ನೇನು ಆ ಹಿಟ್ಟಿನ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿ ತನಕ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಕೋಡ್ಬಳೆ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಲೈಟಾಗಿ ಹುರ್ಕೊಂಡಾದ್ಮೇಲೆ ಫ್ಲೇಮ್ ಆಫ್ ಮಾಡಿ ಮೈದಾ ಎಷ್ಟು ತಗೊಂಡಿರ್ತೀವೋ ಅದರಷ್ಟೇ ಒಂದು 1/4 ಬೌಲಷ್ಟು ಚಿರೋಟಿ ರವೆನ ಹಾಕೊಂಡು ಆ ಹಂಚಿನ ಶಾಖದಲ್ಲೇ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಚಿರೋಟಿ ರವೆ ಇಲ್ಲ ಅಂದರೆ 1 ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಕೋಡ್ಬಳೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಆದರೆ ಚಿರೋಟಿ ರವೆನೂ ಕೂಡ ಸೇರಿಸ್ಕೊಂಡ್ರೆ ಕೋಡ್ಬಳೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಹುರ್ಕೊಂಡಾದ್ಮೇಲೆ ಕಲಿಸ್ಲಿಕ್ಕೆ ಈಸಿ ಆಗತ್ತೆ ಅಂತ ಒಂದು ಹರಿಬಾಣಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿನ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿನ ಹಾಕೊಳ್ಳಿ. ಇಲ್ಲಿ ನಾನು 2 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಹಿಂಗು. ಈ ಹಿಂಗು ಕೂಡ ಕೋಡ್ಬಳೆಗೆ ಒಳ್ಳೆ ರುಚಿ ಕೊಡುತ್ತೆ. ನಂತರ 1 ಟೀ ಸ್ಪೂನಷ್ಟು ಅಜ್ವೈನ್. ಈ ಅಜ್ವೈನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹಾಕೊಳ್ಳಿ. ಅಜ್ವೈನ್ ಇಲ್ಲ ಅಂದರೂ 1 ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೊಳ್ಬೋದು, ಅದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ಕೊನೆಯದಾಗಿ 4ರಿಂದ 5 ಟೀ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕೊಳ್ಳಿ. ಈ ರೀತಿ ಬಿಸಿ ಎಣ್ಣೆನ ಹಾಕೊಳ್ಳೋದ್ರಿಂದ ಕೋಡ್ಬಳೆಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ಎಣ್ಣೆ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಕಡಿಮೆ ಆದ ನಂತರ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಹಿಡಿದು ಮುಷ್ಟಿ ಕಟ್ಟಿದಾಗ ಈ ಥರ ಉಂಡೆ ರೀತಿ ಆಗಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಬನ್ನಿ. ಈ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ, ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿ ತುಂಬ ಗಟ್ಟಿಗೂ ಇರಬಾರ್ದು, ತುಂಬಾ ಸಾಫ್ಟಾಗೂ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ತುಂಬ ನೆನೆಸ್ಕೊಳ್ಬೇಕು ಅಂತ ಏನಿಲ್ಲ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಯಾವುದಾದ್ರೂ ಮಣೆ ಮೇಲೆ ಹಾಕಿ ರೋಲ್ ಮಾಡ್ಕೊಳ್ತಾ ಬರಬೇಕು. ಎಲ್ಲ ಕಡೆ ಒಂದೇ ಸೈಜಲ್ಲಿ ಈವನ್ ಆಗಿ ರೋಲ್ ಮಾಡ್ಕೊಂಡ್ಮೇಲೆ ಕೋಡ್ಬಳೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಒಂದು ಬೆರಳಿಗೆ ಸುತ್ತಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಕ್ಕೆ ನೀರು ಹಾಕಿ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಹಾಗೆ ನೀಟಾಗಿ ಕವರ್ ಆಗತ್ತೆ. ಈ ರೀತಿ ಬೆರಳಲ್ಲಿ ಸುತ್ತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೋಡ್ಬಳೆಗಳು ಒಂದೇ ಸೈಜಲ್ಲಿ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸತ್ತೆ. ಈಗ 1 ಸುತ್ತು ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೋಡ್ಬಳೆನ ಸುತ್ತಿ ಇಟ್ಕೊಂಡಿದ್ದೀನಿ. ಈಗ ಕರ್ಕೊಳ್ಳೋಣ. ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆಗೆ ಒಂದೊಂದಾಗಿ ಕೋಡ್ಬಳೆನ ಹಾಕಿ ಫ್ಲೇಮ್ನ ಲೋ ಟು ಮೀಡಿಯಂ ಮಾಡಿಕೊಂಡು ಕರಿತಾ ಬರಬೇಕು. ಆದಷ್ಟು ಫ್ಲೇಮ್ನ ಲೋ ಟು ಮೀಡಿಯಂನಲ್ಲೇ ಇರಲಿ. ಹೈ ಫ್ಲೇಮ್ ಆದರೆ ಹೊರಗಡೆ ಮಾತ್ರ ತುಂಬ ಕಲರ್ ಬರುತ್ತೆ, ಒಳಗಡೆ ಬೇಯೋದಿಲ್ಲ. ಕೋಡ್ಬಳೆ ಎಲ್ಲ ಇನ್ನೇನು ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಎಣ್ಣೆಯಿಂದ ತೆಗೆದ್ರೆ ಗರಿಗರಿಯಾದ ತುಂಬನೇ ರುಚಿಯಾದ ಕೋಡ್ಬಳೆ ರೆಡಿ ಆಗತ್ತೆ. ತುಂಬನೇ ರುಚಿಯಾಗಿರತ್ತೆ, ಹಳೇದಾದಂಗೂ ರುಚಿ ಹೆಚ್ಚತಾನೆ ಹೋಗುತ್ತೆ. ಈ ರೀತಿ ಕೋಡ್ಬಳೆಗಳನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ, ಇಲ್ಲ ಸಂಜೆ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬನೇ ಚೆನ್ನಾಗಿರತ್ತೆ. ನಾ ತೋರಿಸಿರೋ ಮೆಥಡ್ ಕೂಡ ತುಂಬನೇ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬನೇ ರುಚಿಯಾಗಿರತ್ತೆ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕೋಡ್ಬಳೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.